ಇವಾಗ ಒಂಥರ ನನ್ನ ಮನಸ್ಸಿಗೆ ನೆಮ್ಮದಿ ಆದಂಗೆ ಆಯ್ತು ಕಣಕ್ಕ. ಲಕ್ಷ್ಮಕ್ಕ, ನಿನ್ನಿಂದನ ನಮಗೆ ದೊಡ್ಡ ಉಪಕಾರ ಆಯ್ತು. ನಮ್ಮ ದೀಪು ಇನ್ಮೇಲೆ ಚೆನ್ನಾಗಿರ್ತಾಳೆ ಹೇಳು. ಚೆನ್ನಾಗಿರ್ತಾಳೆ ಬಿಡಮ್ಮ. ನಾನಿದ್ದೀನಿ ಏನು ತೊಂದರೆ ಬಂದ್ರೂ ನಾನು ನೋಡ್ಕೊಂತೀನಿ, ನಾನು ಸಪೋರ್ಟ್ ಮಾಡ್ತೀನಿ. ಮಾಡ್ಲಾಳು. ಯಾಕಾಗಲಿ ಮಾಡ್ಲಾಳು. ಈಗ ಅವ್ರದ್ದು ಭಾಗ ಎತ್ತು ಹೋಗಲ್ಲ, ಬಂದೇ ಬರುತ್ತಾ ನನ್ನ ಮಗ ಮಾತಾಡ್ಬೋದು. ಅಣ್ತಂಬ್ಳು ಭಾಗ ಎಲ್ಲೂ ಹೋಗಲ್ಲ. ಯಾವತ್ತಿದ್ರೂ ಸರ್ಕಾರದ ರೂಲ್ಸು ಬದಲಾಗಲ್ಲ. ಅಣ್ತಂಬ್ಳಿಗೆ ಮಾತ್ರನ ಯಾವತ್ತು ಯಾರೂ ಒಟ್ಟಿನಲ್ಲಿ ಮೋಸ ಮಾಡೋಕ್ಕಾಗಲ್ಲ. ಮಾಡ್ತಾರೆ ಮೋಸನ, ಆದ್ರೂ ಜಂಟಿ ಇರೋದನ್ನ ಭಾಗ ತಗೋಬೋದು. ನಮಗೂ ಬರ್ಬೇಕು ಅಂದ್ರೆ ಬಂದೇ ಬರುತ್ತೆ. ಯಾವತ್ತಿದ್ರೆ ಏನು ಅದ್ರಾಗೇನು ಮೋಸ ಇಲ್ಲ. ದೀಪು ಚೆನ್ನಾಗಿರ್ತಾಳೆ ಇನ್ಮೇಲೆ. ಹೆಂಗ ನಮ್ಗೇನೋ ಬೋಲ್ ಸಂತೋಷ ಆತತ್ತ. ಹೆಂಗ ನಮ್ಮ ದೀಪು ಒಳ್ಳೆ ಮನೆ ಸೇರ್ತತ್ತ, ಒಳ್ಳೆ ಹುಡುಗ ಸಿಗ್ತಾ ಅಂತ ನೋಡಿರೆ ಈಗಳಮ್ಮ ನಮಗೂ ಈ ಮನೆ ಬಂದಾಗ ಒಂಥರ ನೆಮ್ಮದಿ ಆದಂಗೆ ಆಯ್ತು. ಸಾಕು ಸಾಕು, ಹಿಂಗೆ ಹೆಣ್ಮಕ್ಳಿಗೆ ಒಳ್ಳೆ ಜೀವನ ಸಿಕ್ಕಿರೆ ಸಾಕಣಮ್ಮ, ಭಾಳ ಸಂತೋಷ ಆಯ್ತು. ಚೆನ್ನಾಗಿತ್ತು, ಅಡುಗೆನೂ ಚೆನ್ನಾಗಿತ್ತು, ಒಬ್ಬಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ರಿ. ಚೆನ್ನಾಗಿತ್ತು ಕಣಮ್ಮ ಊಟ. ಇರ್ರಿ, ಇವತ್ತು ಇರ್ರಿ. ಮಟನ್ ತರಿಸ್ತೀನಿ. ಮಟನ್ ತರಿಸಿ ಒಂದಿಟ್ಟು ಊಟ ಮಾಡ್ಕೊಂಡು ಹೋಗಿರಿ ಅಂತಿ. ಗಗನಮ್ಮ, ನೀನು ಇಲ್ಲೇ ಇರು, ಹೋಗ್ಬೇಡ. ನಿಮ್ಮಂತಕ್ಕೇನು ಇಲ್ಲೇ ಉಳ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಹೋಗಿರಿ ಅಂತಿ. ಮಟನ್ ತರಿಸ್ತೀನಿ. ಅಯ್ಯೋ ಇಲ್ಲ ಕಣಕ್ಕೋ, ಹೋಗ್ಬೇಕು ಮಂತಕ್ಕಲ್ಲಿ ಯಾರಿಲ್ಲ, ಹೊಸ್ಗಳು ಬೇರೆ ಇದ್ದಾವೆ. ನಾನೀಗ ಊಟ ಮಾಡ್ಕೊಂಡಿನೇನು ಇವತ್ತು ಇದ್ದಿದ್ದೆ ಬಂಗ. ನಾನು ತಿಪ್ಪಣ್ಣಿಗೆ ಹೇಳಿದ್ದೆ ರಾತ್ರಿನೇ ಹೋಗ್ಬೇಕಾಗಿತ್ತು, ನೀವೇನು ಮಾಡವಾಗೈತೆ, ಮಾಡ್ಬತ್ತೈತಿರ್ರಿ ಅಂದಿದ್ದಕ್ಕೆ ಉಳ್ಕಂಡು. ಇಲ್ಲ ಇವತ್ತು ಹೋಗ್ಲೇಬೇಕು, ಹೊಸ್ಗು ದನ ಕರುಗಳೆಲ್ಲ ಇದ್ದಾವೆ, ಅದಕ್ಕಾಗಿ. ಅಯ್ಯಪ್ಪ, ತೀರಾ ಹೋಗ್ಬೇಕೈತೆ ಬಿಡು. ಹೋಗ್ಬಿಟ್ಟು ಬೈನಾಗ ಬರುತ್ತೆ. ಉಂಡು ಹೋಗು ತಿರ್ಗಾನ ಬೈನಾಗ ಇಲ್ಲೇ ಬಂದು ತಿಪ್ಪಣ್ಣಿಗೆ ಹೇಳಿ ಬಾರಪ್ಪ, ಹೋಗಿ ಅವನ್ನ ಕಟ್ಟಾಕಿ ಹಾಲು ಕರೆದು ಬಾ. ಒಂದು 4:30 5 ಗಂಟೆ ಹಂಗೆ ಬಂದರೆ ಉಂಡು ಇಲ್ಲೇ ಇದ್ದು ಎದ್ದಕ್ಕೋಸಾರು ಹೋಗಾನ. ಎದ್ದಕ್ಕೆ ಹೋಗ್ಬಿಡಾನ. ಅಂತಕ್ಕೆ ಹೋಗ್ಬೇಕು ಯಾರನ್ನೊಬ್ರು, ಅಲ್ಲಿ ಬೋಲ್ ವಿಚಿತ್ರ ಜನ, ಅದಕ್ಕಾಗಿನ. ದೀಪಮ್ಮ ನೋಡಿದ್ಯಲ್ಲ ನಮ್ಮ ಅಂತಾಗೆ, ನಾವು ಅದಕ್ಕೆ ಇವತ್ತು ಓಡತ್ತಿದ್ರು ಹೋಗ್ಬೇಕು. ಇರೋಣ ನೀನು. ಇವತ್ತು ಹೋಗ್ಬೇಡ್ರಿ, ನಾಳೆಗೂ ಹೋಗ್ಬೇಡ್ರಿ. ನಾಳೆಗೆ ಮಂಗಳವಾರ, ಬುಧವಾರ ದಿನ ದೇಶಕ್ಕೆಲ್ಲ ಹೋಗಿರಿ ಅಂತೆಲ್ಲ. ಗಗನಕ್ಕ ನೀನು ಅಷ್ಟೇ ಹೋಗ್ಬೇಡ. ಬುಧವಾರ ಬೆಳಗ್ಗೆ ಹೋಗಿ ಬಂತೆ, ಇಲ್ಲೇ ಇರು, ನಮ್ಮ ಮನೆಯಾಗೆ ಇರು. ಇವಾಗ ಮಟನ್ ತರುತ್ತೆ ಅತ್ತೆ, ಹೋಗಿ ಮಟನ್ ತಗೊಂಬಂದು ಇವಾಗ ಸಾಂಬಾರು ಮಾಡಿ ಸ್ವಲ್ಪ ಚಿಕನ್ ಅದು ತಾಮನ್ ಫ್ರೈ ಅದು ಮಾಡಿ ಚೆನ್ನಾಗಿ ಮಾಡ್ತೀಯ ನೀನು. ಇಲ್ಲೇ ಇರು, ಬುಧವಾರ ದಿನ ಬೆಳಗ್ಗೆನೆ ಹೋಗಿರಂತೆ. ಅದಕ್ಕೆ ನೀವು ಅಷ್ಟೇ ಅದೃಷ್ಟ, ಅದಕ್ಕೆ ಎಲ್ಗೂ ಹೋಗ್ಬೇಡ್ರಿ. ನಮ್ಮ ಮನೆಯಾಗ ಬಂದಿದ್ದೀರಿ, ತಿರ್ಗಿ ಯಾವಾಗಲೂ ಬರೋದು ನೀವು. ಏನೋ ಇವಾಗ ಮದುವೆ ಆಗೈತೆ ಅಂತ ಹೇಳಿ ಬಂದಿದ್ದೀರ. ಅದಕ್ಕೇನೆ ಯಾರು ಹೋಗ್ಬೇಡ್ರಿ, ಇರ್ರಿ ಎಲ್ಲರೂ. ನೋಡಿದ್ಯಲ್ಲ ನೀನು ನಮ್ಮಂತಾಗೆ ಹಂಗೈ ಪರಿಸ್ಥಿತಿ ಅಂತ. ನಾನು ತಿಪ್ಪಣ್ಣಿಗೆ ಹೇಳಿದ್ದೆ ನಮ್ಮಂತಕ್ಕೆ ಹೋಗಿ ಮನೆ ಕೇಳಪ್ಪ ಅಂತ. ಬೋಲು ಅಲ್ಲಿ ಹೊಟ್ಟೆ ಕಿಚ್ಚಿನ ಜನ ಕಣಮ್ಮ, ನೋಡಿದ್ಯಲ್ಲ ಎಂತೆಂಥ ಕೇಣಿ ಜನ ಇದ್ದಾರೆ ಅಂತ. ಅದಕ್ಕಾಗಿ ಮಂತಗೊಬ್ರು ಇರ್ಬೇಕು ಯಾರನಾತು. ಇವ್ರು ಇರ್ತಾರೆ ಬಿಡು, ನಾನು ಹೋಗಿ ಮಂತಕ್ಕೆ ಹೋಗಿ ಹೊಸ್ಗಳು ದನ ಕರುಗಳೆಲ್ಲ ಇದ್ದಾವೆ. ಅದಕ್ಕಾಗಿ ಹೊಲ್ತಕ್ಕೆ ಬೇರೆ ಹೋಗ್ಬೇಕು, ಅಲ್ಲೊಟ್ಟು ನೋಡ್ಬೇಕು. ಹೋಗ್ತೀನಿ. ಇವ್ರು ಇರ್ತಾರೆ ತಿರಗಾಗ ನಮ್ಮ ಅದೃಷ್ಟಮ್ಮ ಗುಂಡಪ್ಪ ಇದ್ದು ಬಾರ ನೀನು. ನಾನು ಹೋಗ್ತೀನಿ ತೀರ ಮಂತಕ್ಕೆ. ಇರಾನ ಹೇಳ ನೀನು ಹೋಗು ಬಸಣಯ್ಯ. ಈಗ ನನಗೂ ಅರ್ಥ ಆಗುತ್ತೆ. ಈಗ ಯಾರು ಇಲ್ಲ ಅಂತ ಅಂದಿದ್ರೆ ಮನೆತಾಗೆ ಜನ ಎಂತೆಂಥ ಕೆಡಕ್ ಜನ ಇರ್ತಾರೆ. ಏನು ಮಾಡೋಣ ಅಂತಲೇ ನೋಡ್ತಿರ್ತಾರೆ. ಕೆಡಕು ಅಂದರೆ ಜನ, ಬೊಲ್ ಕೆಡಕ್ ಜನ, ಬೊಲು ಒಳ್ಳೆ ಜನ ಇಲ್ಲ. ನನಗೂ ಗೊತ್ತು, ಪರಿಸ್ಥಿತಿ ಅರ್ಥ ಆಗುತ್ತೆ, ಎಂತೆಂಥ ಜನ ಇರ್ತಾರೆ ಅಂತೇಳಿ ನಾನು ಎಲ್ಲ ನೋಡ್ಬಿಟ್ಟಿದ್ದೀನಿ. ಎಲ್ಲ ಇಂಥದ್ದೆಲ್ಲ ಅನುಭವಿಸಿರಳೇನೆ. ಅದಕ್ಕೆ ಹೋಗು, ಗುಂಡಪತ್ತಿರ ಬೈನಾಗ ಮುದ್ದೆನೋ ಅನ್ನ ಸಾರು ಎಲ್ಲ ತಗೊಂಡೋಗಿ ಕೊಟ್ಟು ಬರುವಂತಿ ಗಾಡಿಗೆ. ಬೇಡ ಸುಮ್ಮನಿರ ಮಾತ ಏನು ಅದೇನೇನು ಅಂತ ದೊಡ್ಡ ವಸ್ತು ಬೇಡ ಕಣಮ್ಮ. ಸುಮ್ಮನಿರು, ಗಾಡಿ ಪಡೆಗೆಲ್ಲ ನಾ ಮಟನ್ ಸಾರು ಅಂಥದ್ದೆಲ್ಲ ಕಳಿಸ್ಬಾರ್ದು, ಸುಮ್ಕಿರಮ್ಮ. ಏನೋ ಅದೇನು ಅಂತ ದೊಡ್ಡ ವಸ್ತು ಏನು ಉಂದಿಲ್ಲ ಅಂದರೆ ಕೊಳೆಯೋಗಲ್ಲ. ಯಾವಾಗ ನಾ ಬೋತೀನಿ ನಾನು ಅನ್ಪಟ್ಟು. ಸುಮ್ಕಿರು ಬೋತೀನಿ ಯಾವಾಗ ನಾನು. ನೀನು ರಾತ್ರಿ ಒಬ್ಬಟ್ಟು ಮಾಡಿದ್ರಲ್ಲ, ಒಬ್ಬಟ್ಟು ಎಲ್ಲ ಚೆನ್ನಾಗಿತ್ತು, ಉಂಡಿದ್ದೀವಿ. ಸಾಕು ನನಗೀಗ. ನಾನೇನು ಮಟನ್ ಚಿಕನ್ ಯಾತಕ್ಕೆ ಕೇಳಲ್ಲಪ್ಪ. ನನಗೆ ಒಂದಿಟ್ಟೀಗ ಸಿಹಿ ಅಡುಗೆ ಭಾಳ ಚೆನ್ನಾಗಿತ್ತು. ಒಬ್ಬಟ್ಟಿನ ಸಾರು ಎಲ್ಲ ಯಾರು ಮಾಡಿದ್ರು ಏನೋ. ಎಲ್ಲ ನೀವೇನೋ ಮಾಡಿದ್ದು. ಲಕ್ಷ್ಮಜ್ಜಿನೇ ಕಣ್ಮಮ್ಮ ಮಾಡಿದ್ದು. ಎಂತ ಚೆನ್ನಾಗಿ ಮಾಡಿತ್ತು ಒಬ್ಬಟ್ಟಿನ ಸಾರು ಎಲ್ಲನ. ನಾನೇ ಮಾಡಿದ್ದು. ಅದೃಷ್ಟ ಮರೆಲ್ಲ ಹಿಂಗೆ ತರಕಾರಿ ಎಲ್ಲ ಕೊಯ್ ಕೊಟ್ಟರು. ಗಗನ ಮರೆಲ್ಲನ ನಾನೇ ಮಾಡಿದೆ. ನೀನೇ ಮಾಡಜ್ಜಿ ಅಂದರು. ಅದಕ್ಕೆ ನಾನೇ ಮಾಡಿದೆ. ಚೆನ್ನಾಗಿ ಮಾಡ್ತಾಳೆ ಕಣಪ್ಪ ನಮ್ಮ ಲಕ್ಷ್ಮಕ್ಕ. ಅಡುಗೆ ಎಲ್ಲನ ಚೆನ್ನಾಗಿ ಮಾಡ್ತಾಳೆ. ಬೋಲ್ ರುಚಿಯಾಗಿರುತ್ತಂದ್ರೆ ಅವಳ ಕೈಯಾಗ ಸಾರು ನಾನು ಯಾವಾಗನ ಯಾಕನ ಮಾಡ್ಯವಳೆ ಅಂತಂದರೆ ಹೋಗಿ ಲೋಟ ತಗೊಂಡಾಗ ವಹಿಸ್ಕೊಂಬತ್ತಿದ್ದೆ. ಚೆನ್ನಾಗಿ ಮಾಡ್ತಾಳೆ ನಮ್ಮ ಲಕ್ಷ್ಮಕ್ಕ, ಪರವಿಲ್ಲ. ಚೆನ್ನಾಗಿ ಮಾಡ್ತಾಳೆ. ಈಗ ಸಾರು ಹೋಗ್ಬೇಡ್ರಿ, ಇರ್ರಿ. ಗಗನ ಕೈನೂ ಇರುತ್ತೆ. ಇರ್ಮ ಮತ್ತ ಹೋಗಿ ಬಂತಿ. ಅಲ್ಲಿ ಯಾರ್ಗನ ಏಳು ನೋಡ್ಕೊಂಬಕ್ಕೆ ಬಂದೋಬಸ್ತಾಗೆ ನೋಡ್ಕೇಳ್ರಿ ಅಂತ. ಅಪ್ಪ ತೀರಾನ ಸಂಜೆ ಫೋನ್ ಮಾಡ್ತೀನಿ. ನೋಡ್ಕೊಂತಾನೆ, ಅವನಿಗೆ ಫೋನ್ ಮಾಡಿ ಹೇಳಿ ನೋಡ್ಕೊಳಪ್ಪ ಅತ್ಲಾಗೊಂದು ಶಾಣನ ಅಂತ ಹೇಳಿರ. ಅವ್ರು ನೋಡ್ಕೊಂತಾರ, ಅವ್ರು ಅಲ್ಲೇ ಇದ್ದಾರೆ. ಅವ್ರು ತೀರಾ ನಾವು ಹೋದ್ಮೇಲೆ ಇನ್ನೊಂದಿನ ಯಾವತ್ತನ ಬಂದು ಬರ್ತಾರೆ. ಅವ್ರಿಗೆ ಫೋನ್ ಮಾಡ್ತೀನಿ ಇರಪ್ಪ ಅಂತ.
ಉಳ್ಳ ಬಲವಂತ ಮಾಡ್ತಾರೆ. ಬಂದಿದೀಯಾ ಇರೋ ತಿರ್ಗಿ ಯಾವತ್ತ ಬರೋದು ನೀನು? ಗಗನಕ್ಕರ ಮನೆಗೆ ಹಂಗೆ ಮದುವೆ ಬಂದೋಗಿದ್ದೆ, ತಿರ್ಗಿ ಬಂದಿಲ್ಲ ಏನಿಲ್ಲ, ಅದಕ್ಕೆ ಇರಪ್ಪ ಅತ್ತ. ನೀನು ಹೋಗ್ಬಿಡೋಣ, ಬುಧವಾರ ದಿನ ಅದ್ದೆಸ್ಕೆಲೇನೆ ಹೋಗ್ಬಿಡೋಣ ಅತ್ತ. ಇಲ್ಲೇ ಮರ ಯಾರ ನೋಗ್ ಕರ್ಕೊಳಲ್ಲ. ಬುಧವಾರ ದಿನ ಅಧ್ಯಕ್ಷ ನಾಳೆ ಕಗ್ಲಲ್ಲಿ ಯಾರು ದಿನ ಕಳಿತಾರ ಮರಯ್ಯ. ನಾಳೆ ಕಾಲ ಮಂಗ್ಳಾರ ಬೆಳಕರಿತಿಲ್ಲ ಅಂದರೆ ಸುಮ್ಮನೆ ಇವತ್ತು ಹೋಗ್ತೀನಿ ಪಾಪ. ನೀನು ಸುಮ್ಮನಿರ್ಮ ಅಂತ ಗೊತ್ತಾಗಲ್ಲ. ಅವರೇ ಬೋರ್ಲಿ ಸಂಜಾಪರು. ಯಾಕೆ ನಾನು ಬಂದಿದ್ದೀನಿ ಪಾಪ, ಅವನು ಬೋರ್ಲಿ, ಜಾನ್ಕಮ್ಮನೂ ಅದು ಬೋರ್ಲಿ, ಅವರು ಬಂದು ಉಂಡು ಓದ್ತಾರೆ. ಸುಮ್ಮನಿರು. ತಿರಾನ ಮೆಲ್ಲಕ್ಕೆ ಬರ್ರಪ್ಪ. ತಿರಾನ ನೀನು ಸಂಜಪ್ಪ ಬಂದು ಒಂದಿಟ್ಟು ಗಾಡಿಗೆ ಕೊಟ್ಟು ಬರ್ರಿ. ಒಂದೀಟ ಮೆಲ್ಲಕ್ಕೆ ಬರ್ರಿ, ಒಟ್ಟಿನಲ್ಲಿ ಜೋರ ಬರಬೇಡ್ರಿ ಗಾಡಿಗೆ. ಮಟನ್ ಸಾರು ಒಟ್ಟು ತಗೊಂಡು ಗಾಡಿಗೆ ಅಲ್ಲೂ ಇಲ್ಲೂ ಓಡಾಡಬಾರ್ದು. ಅದಕ್ಕಾಗಿ ಒಟ್ಟು ಚೆನ್ನಾಗಿರೋ ಜಾಗಗಳು ಅಂತಾರೆ. ಅದಕ್ಕಾಗಿ ನಾನು ಮೆಲ್ಲಕ್ಕೆ ಬರ್ತಾರೆ, ನಾನೆಲ್ಲ ಹೇಳಿ ಕಳಿಸ್ತೀನಿ. ನಿಟ್ಟು ಮುದ್ದೆ ಅನ್ನ ಸಾರು ಕಟ್ ಕಳಿಸ್ತೀನಿ. ಹೋಗು ಹೇಳ ನಿಮ್ಮ ಮಂತಕ್ಕೆ. ಅಂದ್ರೆ ಮಂತಾಗ ಒಬ್ರು ಇರ್ಬೇಕು, ಜವಾಬ್ದಾರಿಯಿಂದ ನೋಡ್ಕೊಂಡು ಒಬ್ರು ಇದ್ರೇನೆ. ನಮ್ಮ ಮಂತಾಗ ಹಂಗೆ. ಮತ್ತು ನಮ್ಮ ಅಯ್ಯಪ್ಪ ಇರೋದಕ್ಕೆ ಯೋಟವಾಸಿ. ನಮ್ಮ ಅಯ್ಯಪ್ಪ ನಮ್ಮ ಮಂತಾಗ CC ಕ್ಯಾಮ್ರಾ ಇದ್ದಂಗೆ ಕಾವಲು. ಒಬ್ರನ್ನ ಯಾರು ಬಂದರು ಏನು ಯೋಟು ಜವಾಬ್ದಾರಿಯಿಂದ ನೋಡ್ಕೊಂಬತ್ತೀನಿ. ನಮ್ಮ ಅಯ್ಯಪ್ಪ ಅದಕ್ಕೆ ಹತ್ತು ಹೋಗಲ್ಲ. ನಮ್ಮ ಅಯ್ಯಪ್ಪ ಇರೋದಕ್ಕೆ ನಾನು ಎಲ್ಲಿ ಬೇಕಾದ್ರೆ ನೋಡಾಡ್ಕೊಂಡು ಹೆಂಗೆ ಬೇಕಾದ್ರೆ ಇರ್ತೀನಿ. ನಮ್ಮ ಅಯ್ಯಪ್ಪ ಇಲ್ಲ ಅಂದ್ರೆ ನಾನಾದ್ರೂ ಇರ್ಬೇಕು ಮಂತಾಗೆ. ಒಟ್ಟಿನಲ್ಲಿ ಯಾರ ಮಂತಾಗ ಒಬ್ರು ಇರ್ಬೇಕು. ಮಂತಾಗ ಒಬ್ರು ಇದ್ರೆ ಒಟ ಒಂಥರ ವಾಸಿ. ಆಗಿನ ಕಾಲ ಸೋರಿ ಇಲ್ಲ, ಅದಕ್ಕಾಗಿ ಏನಾದ್ರೂ ಒಂದು ಮಾಡ್ತಿರ್ತಾರೆ. ಕೇಣಿ ಜನಗಳು ಒಳ್ಳೆಯರಲ್ಲ. ಆಯ್ತು, ಇವಾಗಿನ ಕಾಲದಾಗೆ ಹೊಟ್ಟೆ ಕಿಚ್ಚಿನ ಜನ ಜಾಸ್ತಿ ಕಾಣತಿ. ಯಾರನ್ನ ಸೆನಕ ಇದಾರೆ ಸಹಿಸ್ಕೊಂಬಲ್ಲ. ನಮ್ಮ ದಡಪ್ಪ ಇನ್ನೇನೇ ಕಾಪಲಟ್ನಂತಾನು ಹೆಂಗಾಡ್ತಾನೆ ಹಂಗೇರಿ. ದಣ್ಣೆಗೆದ್ನಂತಾನು ದಣ್ಣೆಗೆಡ ನಮ್ಮ ದಡಪ್ಪ ಒಳ್ಳೆನಲ್ಲ. ಯಾತ ಹೇಳ್ತಿದ್ನಲ್ ಮಮ್ಮ ನಿಂತಾಗ ಎದ್ದಾಗ. ಯಾಕೆ ಬಸಣ ನಿಂತಾಗ ಹೇಳ್ತಿದ್ನೆ? ಯಾಕೆ ಹೇಳ್ತಿದ್ದ? ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ನಮ್ಮ ಮಾತು ಮೀರೇವ್ರಿ. ನೀವು ಇಂಥ ಹುಡುಗಿನ ನಮಗೆ ಇಲ್ಲೋಡಪ್ಪ, ನನ್ನ ಮಾಡಿ ಏನಾನ ತಪ್ಪು ಕೆಲಸ ಮಾಡ್ದಾಗ ಇಂಥದ್ದು ಮಾಡೈತಿ ಅಂತ ಬಂದು ಹೇಳು. ನೀನು ಮುಂಚೆಗೆ ಮಾತಾಡಿದ್ದಿ ಅಂದ್ರೆ ಸರಿಯಾಗೋದಿಲ್ಲ ಅಂತೇಳಿ ನಾನು ಸೆಂದಕ್ಕೆ ಬೈದೆ. ಇವಳು ನಮ್ಮ ಸೋಡಮ್ಮನ ಸೆನಕ್ಕೆ ಬೈದ್ಲು. ನಮ್ಮ ಹುಡ್ಗನೂ ಸೆಂದಕ್ಕೆ ಬೈದ. ಮೂವರು ಒಂದಾಗ ಸೆಂದಕ್ಕೆ ಬೈದ್ಬಿಟ್ವಿ. ನೀನು ಹೇಳ್ಕೊಡ್ದು ನಮ್ಮ ದೀಪಮ್ಮನ ಬಗ್ಗೆ ಹಂಗೆ ಮಾತಾಡ್ಕೊಡ್ದು ಅಂತೇಳಿ ಸರಿಯಾಗಿ ಬೈದ್ವಿ. ಇನ್ನೊಂದು ಸತಿ ಏನಾರ ಮಾತಾಡಲಿ ನಾನು ಏನಿಲ್ಲ. ತಿರ್ಗಿ ನೋಡು ಸರಿಯಾಗಿ ಕೊಡು ಬಿಸಾಕ್ತೀನಿ. ನೀನು ಹೆಂಗೆ ಹೇಳ್ತೀನಿ ನೀನು ಮುಂದಾಗ್ಲೇನೆ? ಏನೋ ನಿಮ್ಮ ಮನೆ ಗೌರವ, ನಿಮ್ಮ ಮನೆ ಮರ್ಯಾದೆ, ನಿಮ್ಮ ಅಂತಾನು ಉದ್ಧಾರ ಆಗಲಿಲ್ಲ. ಅವಳು ಏನಾನ ತಪ್ಪು ಆತು ಅಂದಾಗ ಬೇಕಾದ್ರೆ ಬಂದು ನಂತಾಗ ಮಾತಾಡು. ಏನೋ ತಪ್ಪು ಆಗಲಿಲ್ಲ ಅಂತಂದ್ರೆ ಸುಮ್ಮನೆ ಮಾತಾಡಿದ್ದಿ ಅಂದ್ರೆ ಸರಿಯಾಗಲ್ಲ. ಏನು ನಿಮ್ಮ ಮನೆ ಬಾಕ್ಲಕ್ಕೆ ಬಂದಾರ ಅವರು? ನೀನು ಯಾಕೆ ಮಾತಾಡೋದು? ನೀನು ಯಾಕೆ ಅಂಬೋದು ಅವ್ರನ್ನ ಅಂತೇಳಿ ಸರಿ ಬೈದ್ವಿ. ನಮ್ಮ ಗುಂಡಪ್ಪ ಏನಂದ, ಈಗ ನನ್ನ ತಂಗಿ ಸುದ್ದಿಗೆ ಯಾರಾದರೂ ಬಂದಿದ್ರೆ ಅಂತ ಸರಿ ಇರಲ್ಲ, ನಾವು ಒಯ್ದೀವಿ. ಏನು ಯಾರಿಲ್ಲ ಅಂತ ಅಂದ್ಕೊಂಡಿದ್ರೆ ಒಯ್ದೀವಿ ನಾವು ಅಂತೇಳಿ ಸರಿಯಾಗಿ ಗಲಾಟೆ ಮಾಡ್ದೆ. ಆವಾಗ ಸುಮ್ಕಾದ್ರು. ಮತ್ತೆ ಜೋರಾದ್ರೆ ಮೆತ್ಕ ಹಾಕ್ತಾರೆ, ಮೆತ್ಕಿದ್ರು ಜೋರು ಹಾಕ್ತಾರೆ ಅವ್ರು ಅಂತಾರೆ. ದಿಮ್ಗಾದ್ರೆ ರೊಟ್ಟಿ, ತೆಳಗಾದ್ರೆ ದಾಸಿ ಅಂತಾರೆ ಅವರು. ಎಂಥ ಜನ ಅವರು ಒಳ್ಳೆಯರಲ್ಲ ಕಣಪ್ಪ. ಹೆಂಗ ಬಿಡಿ ಏನಾನ ಮಾಡ್ಕೊಂಬ್ಲೇಳು. ಹೆಂಗ ನಮಗೆಲ್ಲ ಲಸ್ ಮಜ್ಜಿ ಇರೋದ್ರಿಂದನ ಏನೂ ಇದಿಲ್ಲ. ಎಲ್ಲನ ಸಂತೋಷವಾಗಿ ಎಲ್ಲ ಆಯ್ತತ್ತ. ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ದೀಪು. ಅವ್ರು ಹೆಂಗನ ಮಾಡ್ಕೊಂಬ್ಲೇಳು. ಒಟ್ಟಿನಲ್ಲಿ ನೀನು ಒಳ್ಳೆ ನೆಮ್ಮದಿಯಾಗಿ ಜೀವನ ಮಾಡತ್ ಕಳಿ. ಅಷ್ಟೇ ಕಣಮ್ಮ ಅಂತಾರೆ. ನಾವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾವು ಬದುಕಿನ ಬಾಳೆನ ನೋಡ್ಕೊಂಡು ನಮ್ಮ ಪಾಡಿಗೆ ನಾವಿದ್ರೆ ಯಾರು ಯಾವಳೆ ಆತ ಮಾತಾಡಕ್ಕೆ ಹೋಗಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಯಾರು ಅದು ಯಾಕೆ ಮಾತಾಡ್ತಾರೆ? ಯಾರು ಮಾತಾಡಬಾರ್ದು, ಉಸಿರು ಬಿಡಬಾರ್ದು, ಹಂಗಿರ್ಬೇಕು. ಅಂತಾರೆ ಕಣ್ಣೆದ್ರಿಗೆಲ್ಲ ನೀವು ಸೆನಕ್ಕೆ ಬಾಳಿ ಬದುಕಿ ತೋರಿಸ್ಬೇಕು. ಆಕೆ ಮರೆಯದ್ರಿಗೆಲ್ಲನ ಸಾದ್ರಾಗಬಾರ್ದು. ಒಂದು ಬರುತ್ತೆ ಒಂದು ಹೋಗುತ್ತೆ ಸಂಸಾರ ಮೇಲೆ ಅನುಸರಿಸ್ಕೊಂಡು ಹೋಗ್ಬೇಕು. ನೀನು ಈಗ ನಮ್ಮ ಗಗನಮ್ಮನೂ ಸೆನಕ್ಕಿರುತ್ತೆ, ನೀನು ಸೆನಕ್ಕಿರ್ದು. ಇನ್ನು ಒಂದೇ ಊರಾಗೇನೆ ಇಬ್ಬರು ಹೆಣ್ಮಕ್ಳು. ಈಗ ಇಬ್ಬರು ಚೆನ್ನಾಗಿದ್ದರೆ ನಮಗೂ ಒಂದು ಹೆಸ್ರು, ಇಬ್ಬರು ಹೆಣ್ಮಕ್ಳನ್ನ ಇಲ್ಲೇ ಕೊಟ್ಟಾರಪ್ಪ, ಸೆನಕ ಇದ್ದಾರಪ್ಪ ಅಂತೇಳಿ ಕೊಂಡಾಡ್ತಾರೆ. ನಮ್ಮ ಗಗನಮ್ಗೂ ಬಂದು ಹೋಗಕ್ಕೆ ಅವಳಿಗೂ ಒಂದು ಮನೆ ಇರುತ್ತೆ, ನೀನು ಹೋಗಕ್ಕೆ ಒಂದು ಮನೆ ಇರುತ್ತೆ. ಒಟ್ಟಿನಲ್ಲಿ ಹಿಂಗೆ ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಎಲ್ಲರೂ ಚೆನ್ನಾಗಿದ್ರೆ ಯಾವುದಿರಲ್ಲ. ಸರಿ ಆಯ್ತು ಕಣಪ್ಪ, ಚೆನ್ನಾಗಿರ್ತೀವಿ ಹೇಳು. ಇವಾಗ ನನಗೆ ಎಲ್ಲ ಚೆನ್ನಾಗಿ ಅನುಭವ ಆಗೈತೆ. ಎಂತೆಂಥ ಜನ ಇರ್ತಾರೆ ಹಿಂಗಿರ್ಬೇಕು ಅಂತೇಳಿ ತುಂಬ ಚೆನ್ನಾಗಿ ಅನುಭವ ಆಗೈತಿ. ಇವೆಲ್ಲರೂ ಇರೋದಕ್ಕೂ ಅದಕ್ಕೂ ನನಗಂತೂ ಮನೆಯಾಗೆ ಖುಷಿನೋ ಖುಷಿ. ಇವಾಗ ಒಂಥರ ಮನೆ ತುಂಬ್ದಂಗೈತೆ. ತುಂಬ್ದಂಥ ಕುಟುಂಬ. ಇವಾಗ ಒಂಥರ ಎಲ್ಲರನ್ನೂ ನೋಡ್ತಿದ್ರೆ ಭಾಳ ಸಂತೋಷ ಆಗ್ತೈತೆ. ಗಗನಕ್ಕ ನಿಮ್ಮ ಅತ್ತೆಯವ್ರಿಗೆ ಹೇಳೋಕ್ಕಿಲ್ವೇ? ಸಂಗೀತ ಅತ್ತೆಯವ್ರಿಗೆ ಹೇಳಿದ್ದೀನಿ ಹೇಳಿ, ಸಾಯಂಕಾಲಕ್ಕೆ ಬರುತ್ತಂತೆ. ಮತ್ತೆ ಇಲ್ಲಿಗೆ ಹೋಗೈತಂತೇನೋ ಕೆಲಸ ಇತ್ತು ಅವ್ರಿಗೆ, ಹೋಗೈತೆ. ಏನೋ ಮೀಟಿಂಗ್ ಅದು ಇದು ಅಂತೇನೋ ಹೇಳ್ತಿತ್ತು. ಏನೋ ಬರುತ್ತೇನೋ ಸಾಯಂಕಾಲಕ್ಕೆ ಬರುತ್ತೆ ಹೇಳ್ಬಿಡು, ಹೇಳ್ತೀನಿ ನಾನೆಲ್ಲ. ದೀಪ ಮದುವೆ ಆಗಿದ್ಕೆ ಎಲ್ಲರೂ ಬಂದವ್ರೆ. ಗುಂಡ, ದೃಷ್ಟ, ಚೌಡಮ್ಮ, ಬಸಪ್ಪ, ಗಗನ ಎಲ್ಲರೂ ಬಂದವ್ರ. ಮನೆಗಳವ್ರು ಎಲ್ಲರೂ ಬಂದವ್ರೆ. ಒಂಥರ ಖುಷಿ. ಎಲ್ಲರೂ ಹಿಂಗಿದ್ರೆ ಎಷ್ಟು ಸಂತೋಷ ಅಲ್ವಾ ನಿಜವಾಗ್ಲೂ. ಇವಾಗ ಒಂಥರ ದೀಪಿಗೆ ಥರ ಧೈರ್ಯ, ಏನೋ ಧೈರ್ಯ. ಎಲ್ಲರೂ ಒಯ್ದಾರ ಬಿಡು, ಅವನೇನು ಮಾಡೋಕ್ಕಾಗಲ್ಲ, ಚೇರ್ಮನ್ ಸಣ್ಣಪ್ಪ ಏನು ಮಾಡೋಕ್ಕಾಗಲ್ಲ ಅಂತ ದೀಪಂಗೂ ಧೈರ್ಯ ಇವಾಗ. ಸರಿಯಾಗಿ ಬೈದಾರೆ. ಗುಂಡನೂ ಬಸಪ್ಪ ಇಬ್ಬರು ಸೇರ್ಕೊಂಡು
ಸರಿಯಾಗಿ ಬೈದ್ಬಿಟ್ಟವ್ರಿ. ಏನನ್ನ ನನ್ನ ತಂಗಿ ಸುದ್ದಿ ಬಂದ್ರೆ ಸರಿ ಇರಲ್ಲ ಅಂತ ಗುಂಡಪ್ಪನು ಸರಿಯಾಗಿ ಹೇಳ್ಬಿಟ್ಟವನಿ. ಅದಕ್ಕೆ ಎಲ್ಲ ರಾತ್ರಿ ಒಬ್ಬಟ್ಟು ಊಟ ಮಾಡಿದ್ವಿ, ಮನೆಯಾಗೆಲ್ಲ ಒಬ್ಬಟ್ಟು ಊಟ ಮಾಡಿದ್ವಿ. ಇವಾಗ ಅದಕ್ಕೆ ಇವಾಗ ಮಟನ್ ತರಿಸಿ ಒಂದಿಷ್ಟು ಬೀಗ್ರೂಟ ಅಂತ ಮಾಡಬೇಕಲ್ಲ. ಕೈಲಾದಷ್ಟು ದೊಡ್ಡದಾಗ ಕುರಿ ಕೊಯ್ದು ದೊಡ್ಡದಾಗ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದಿಟ್ಟು ಸಣ್ಣದಾಗ ಏನೋ ಒಂದು 5 kg ಮಟನ್ ತಂದು, ಒಂದು 2 kg ಕೋಳಿ ತಂದು ಒಂದಿಟ್ಟು ಫ್ರೈ ಮಾಡಿ, ಒಂದಿಟ್ಟು ಸಾರು ಅನ್ನ ಮುದ್ದೆ ಮಾಡಿ, ಇವರು ಮತ್ತು ಇಲ್ಲ ಅಕ್ಕಪಕ್ಕದಾಗ ಯಾರನ್ನ ಹಿಂಗೆ ಸಂಗೀತಮ್ಮರ್ನು ಇವ್ರನ್ನ ಕರ್ದು ಯಾರನ್ನ ಶಾಂತಮ್ಮರ್ನ ಹಿಂಗೆ ಮಾತಾಡ್ಸೋ ಅಂತಾರೆ. ಯಾರನ್ನ ಕರ್ದು 4 ಜನ ಕಿಕ್ಬೇಕಲ್ಲ. ರಾತ್ರಿ ಒಂದು 4 ಜನ ಕಿಕ್ಕಿವಿ, ಒಬ್ಬಟ್ಟು ಮಾಡಿ ನಾನೇ ಮಾಡಿದೆ ಎಲ್ಲ ಮಾಡಿದಾಗ ನಮ್ಮ ಅದೃಷ್ಟಮ್ಮ ಎಲ್ಲ ಸೋಡಮ್ಮ ನಾವೇ ಎಲ್ಲರೂ ಮಾಡಿ ಮುತ್ಕೊಂಡು ಒಂದಿಷ್ಟು ಒಬ್ಬಟ್ಟು ಮಾಡಿ ಒಂದು ಸೇರ್ಬೇಳೆ ಕಾಳು ಹಾಕಿ ಒಬ್ಬಟ್ಟು ಮಾಡಿ ಎಲ್ಲರನ್ನ ಕರೆದ್ವಿ. ಶಾಂತಮ್ಮ ಜೇಕರ್ ಮನೆಗೂ ಎಲ್ಲಾರನ್ನೂ ಹಿಂಗೆ ಮನೆಗೆ ಒಬ್ರು ಇಬ್ರು ಎಲ್ಲರೂ ಬಂದು ಉಂಡು ಹೋದ್ರು. ಒಂದು 10 ಜನ ಉಂಡ್ರು ರಾತ್ರಿನೂ ಒಬ್ಬಟ್ಟ. ಹಿಂಗೆ 4 ಜನಕ್ಕೂ ಅನ್ನದಾನ ಮಾಡಿದ್ದೇನೆ ನಮ್ಮನ್ನು ಕಾಯೋದು. ಅದಕ್ಕೆ ನಾನು ಶುಭ ಕಾರ್ಯ ಮಾಡಿದಾಗ ಮದುವೆಗಂತೂ ಯಾರನ್ನ ಕರೀಲಿಲ್ಲ ಅಂತೇಳಿ ಕರೆದು ಒಂದಿಷ್ಟು ಮಾಡಿದ್ವಿ. ಈಗ ಒಂದಿಷ್ಟು ಮಟನ್ ಮಾಡಿ ಬೀಗ್ರೂಟಮ್ಮಂಗೆ ಮಾಡಿರಿ ಸಾಕು, ಅಲ್ಲಿ ಪೂರೈಸಿ ಹೋಗುತ್ತೆ. ಎಲ್ಲ ಮುಗ್ದೋಗ್ಬಿಡುತ್ತೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.